ಕಳೆದ 3-4 ದಿವಸದ ಹಿಂದೆ ನಡೆದಿರ್ತಕ್ಕಂಥ ಹುಬ್ಳಿಯಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ಆಗಿರ್ತಕ್ಕಂಥ ಒಂದು ದೊಡ್ಡ ಅವಘಡ, ಹೃದಯ ವಿದ್ರಾವಕ ಘಟನೆ ಇವತ್ತು ಹುಬ್ಳಿಯಲ್ಲಿ ನಡೆದಿದೆ. ನಿನ್ನೆ ಕೂಡ ಇಬ್ಬರು ಅವರ ಜೀವನ ತೆತ್ತಿದ್ದಾರೆ. ಇವತ್ತು ಕೂಡ ಒಬ್ಬ ಯುವಕ PUC ಓದ್ತಿರ್ತಕ್ಕಂಥ ಯುವಕನು ಕೂಡ ಇವತ್ತು ಅವನ ಪ್ರಾಣತ್ಯಾಗವನ್ನು ಮಾಡಿದ್ದಾನೆ. ಇದು ನಿಜವಾಗ್ಲೂ ಕೂಡ ಬಹಳ ದೊಡ್ಡ ಆಘಾತಕರ ಸುದ್ದಿ ಎಲ್ಲರಿಗೂ ಕೂಡ. ಇವತ್ತು ನಾವೆಲ್ಲರೂ ಸ್ವಂತ ಹೇಳುವಂಥ ಪ್ರಯತ್ನ, ಅವರೆಲ್ಲ ಕುಟುಂಬದವರಿಗೆ ದೇವರವರಿಗೆ ಶಕ್ತಿ ಬರೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸರ್ಕಾರನ ಕೂಡ ಈಗಾಗಲೇ ಸನ್ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಘೋಷಣೆಯನ್ನು ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ. ಇವತ್ತು ನಾವೆಲ್ಲ ಮನೆಗಳಿಗೆ ಹೋಗಿ ಬಂದಿದ್ದೇವೆ. ಭಾಳ ಕಡು ಬಡವರು ಇರ್ತಕ್ಕಂಥ ಕುಟುಂಬಗಳು ಅವೆಲ್ಲ ಅದಾವ. ಹೀಗಾಗಿ ತಾವು ಘೋಷಣೆ ಮಾಡಿರ್ತಕ್ಕಂಥ 5 ಲಕ್ಷ ರೂಪಾಯಿ ಏನೈತಿ ಅದನ್ನು ಕನಿಷ್ಠ ಒಂದು 10 ಅಥವಾ 15 ಲಕ್ಷ ರೂಪಾಯಿನಾದರೂ ಪ್ರತಿ ಕುಟುಂಬಕ್ಕೆ ಕೊಡಬೇಕನ್ನುವಂಥ ವಿನಂತಿಯನ್ನು ಮಾಡ್ತೀನಿ. ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಕೂಡ ನಾನು ವೈಯಕ್ತಿಕವಾಗಿ ಮಾತಾಡಿ ಇವತ್ತೇನು ಪರಿಹಾರ ಮೊತ್ತವನ್ನು ತಾವು ಘೋಷಣೆ ಮಾಡಿದಿರಿ ಅದನ್ನು ಹೆಚ್ಚಿಗೆ ಮಾಡಿರಿ ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಯಾಕಂದರೆ ಅವರೆಲ್ಲರೂ ಕೂಡ ಕೂಲಿಗಿಲಿ ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇವ್ರನ್ನೆಲ್ಲ ಸಾಗಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಅವ್ರಿಗೊಂದಿಷ್ಟು ಹೆಚ್ಚಿನ ಅನುದಾನ ನಾವು ಜೀವವನ್ನು ತಂದು ಕೊಡೋಕ್ಕಾಗಂಗಿಲ್ಲ, ಆದರೆ ಅಟ್ಲೀಸ್ಟ್ ನಾವು ಒಂದಿಷ್ಟು ಅನುದಾನ ರೂಪದಲ್ಲಿ ನಾವು ಅವ್ರಿಗೇನಾದರೂ ಧನ ಸಹಾಯ ಮಾಡಿದ್ವಿ ಅಂತಂದರೆ ಒಂದು ಅಟ್ಲೀಸ್ಟ್ ಅವ್ರ ಕುಟುಂಬಕ್ಕೆ ಒಂದು ಸಹಾಯ ಆಗ್ತಕ್ಕಂಥ ಅನ್ನೋದೇ ನಾವು ವೈಯಕ್ತಿಕವಾಗಿ ಎಲ್ಲರೂ ಕೂಡ ನಾವು ಸಹಾಯ ಮಾಡುವಂಥ ಈಗಾಗಲೇ ನಿರ್ಧಾರ ತೊಗೊಂಡೇವೆ. ಅದನ್ನು ಮಾಡುವಂಥದ್ದು ಮಾಡ್ತೇವೆ. ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿನ್ನೆ ನಿಧನ ಆಗಿರ್ತಕ್ಕಂಥ ಸುದ್ದಿ ಇಡೀ ದೇಶಕ್ಕೆ ಒಂದು ತೀವ್ರವಾಗಿರ್ತಕ್ಕಂಥ ಆಘಾತವನ್ನು ಒದಗಿಸಿದೆ. ಒಬ್ಬ ಆರ್ಥಿಕ ತಜ್ಞರಾಗಿ ದೇಶದ ಆರ್ಥಿಕ ಸ್ಥಿತಿಯನ್ನು ಸಮತೋಲನ ತರ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿದವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. 10 ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಬಹಳ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸೋದ್ರ ಜೊತೆಗೆ ಭಾರತ ದೇಶವನ್ನು ಎತ್ತರ ಮಟ್ಟಕ್ಕೆ ಒಯ್ಯುವಂಥ ನಿಟ್ಟಿನಲ್ಲಿ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ತೋರಿಸಿರ್ತಕ್ಕಂಥ ವ್ಯಕ್ತಿ. ಭಾಳ ಸರಳ ಸಜ್ಜನಿಕೆ ವ್ಯಕ್ತಿಯಾಗಿ ಪ್ರಧಾನಮಂತ್ರಿಗಳು ನಡೆ ನುಡಿಗಳನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಇವತ್ತು ಇಡೀ ದೇಶಕ್ಕೆ ಒಂದು ತುಂಬಲಾರದಂಥ ನಷ್ಟ ಆಗಿದೆ. ದೇವರು ಅವರ ಕುಟುಂಬಕ್ಕೆ, ಅವರ ಪರಿವಾರಕ್ಕೆ, ಅವರೆಲ್ಲ ಹಿತೈಷಿಗಳಿಗೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.